ಎತ್ತಿನಹೊಳೆ ಯೋಜನೆಯಲ್ಲಿ ತುಮಕೂರು, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರು ಹರಿಸುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ. ಆಗಿದ್ದಲ್ಲಿ ಯಾವ ಕಾಲಮಿತಿಯಲ್ಲಿ ಈ ಜಿಲ್ಲೆಗಳಿಗೆ ನೀರು ಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳುವುದು? ಅದಕ್ಕೆ ಉತ್ತರ ಒದಗಿಸಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯಡಿ ಮುಂಗಾರು ಮಳೆ ಅವಧಿಯಲ್ಲಿ 139 ದಿನಗಳ 24 ಟಿಎಂಸಿ ಪ್ರಮಾಣದ ಪ್ರವಾಹದ ನೀರನ್ನು 7 ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ತುಮಕೂರು, ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ನೀರು ಹರಿಸಲು ಉದ್ದೇಶಿಸಲಾಗಿದೆ. ಈ ಯೋಜನೆಯನ್ನು ಪೂರ್ಣಗೊಳಿಸಲು ಕೆಳಕಂಡಂತೆ ವರ್ಷವಾರು ಗುರಿಯನ್ನು ಹಮ್ಮಿಕೊಂಡಿರುತ್ತದೆ. ಯೋಜನೆಯಡಿ ಎಲ್ಲಾ ಲಿಫ್ಟ್ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ 7 ವಿಯರ್ಗಳಿಂದ ಜುಲೈ 2024ರ ಅಂತ್ಯಕ್ಕೆ ನೀರನ್ನೆತ್ತಿ ಪ್ರಾಯೋಗಿಕವಾಗಿ ಚಾಲನೆಗೊಳಿಸಿ ಗುರುತ್ವ ಕಾಲುವೆಯ ಸರಪಳಿ 42 ಕಿಲೋಮೀಟರ್ವರೆಗೆ ಹರಿಸಲು ಉದ್ದೇಶಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಮಂತ್ರಿಗಳು ಕೇಳಬೇಕು. ಇಲ್ಲೇ ನನ್ನ ವಿನಂತಿ ಏನಂತ ಅಂದ್ರೆ, ಜೂನ್ 24, 2024 ಜುಲೈ, ಈಗ ನೀವು ಹೇಳಿದ್ರೆ ಜುಲೈ 2024 ನಾವು 42ನೇ ಕಿಲೋಮೀಟರ್ವರೆಗೂ ಹರಿಸ್ತೀವಿ ಅಂತೇಳಿ. ಅಂದ್ರೆ ಇನ್ನ ನಮಗೆ ಕೇವಲ ಇನ್ನ 7 ದಿವಸ ಬಾಕಿ ಉಳಿದಿದೆ. ನಿಮ್ಮ ಅಧಿಕಾರಿಗಳೇ ಹೇಳಿದ್ದಾರೆ ನಾವು ಹರಿಸ್ತೀವಿ ಜುಲೈ ಎಂಡ್ ಒಳಗಡೆ. ಹರಿಸ್ತೀರಾ? ಯಾಕೆಂದ್ರೆ ಇದು ಹೌಸು ಇದೆ. ಅಂದ್ರೆ ಇಲ್ಲಿ 6 ಕೋಟಿ ಜನ, ಕರ್ನಾಟಕದ ಜನ ನಾವು ಕೇಳುವಂತ ಪ್ರಶ್ನೆಗಳನ್ನು ಗಮನ ಇಟ್ಟು ನೋಡ್ತಿರ್ತಾರೆ. ಆದರೆ ನೀವು ಏನೋ 7 ಕೋಟಿ ಜನ ನೀವು ಏನು ಉತ್ತರ ಕೊಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ, ಗಂಭೀರವಾಗಿರುತ್ತೆ. ನಾನು ನಿಮ್ಮನ್ನ ಬಹಳ ಸೀರಿಯಸ್ ಆಗಿರುವಂಥ ಮಂತ್ರಿ, ನುಡಿದಂತೆ ನಡೆಯುವಂಥ ಮಂತ್ರಿ ಅಂತ ನಾನು ಅನ್ಕೊಂಡಿದ್ದೇನೆ. ಅದರಿಂದ ನೀವು ಸ್ಪಷ್ಟವಾಗಿ ನಿಮ್ಮ ಅಧಿಕಾರಿಗಳು ಏನೋ ಬರೆದು ಹಾಕ್ಬಿಟ್ರೆ ಅದನ್ನ ನಮ್ಮನ್ನ ಮತ್ತೆ ಅಲ್ಲಿ ಜಿಲ್ಲೆಯ ಜನಗಳನ್ನ ಕಸಿವಿಸಿ ಆಗಬಾರ್ದು. ಎರಡನೇದು, ನವೆಂಬರ್ 2024ರ ಅಂತ್ಯಕ್ಕೆ ಗುರುತ್ವ ಕಾಲುವೆ ಸರಪಳಿ 42 ಕಿಲೋಮೀಟರ್ನಿಂದ 231 ಕಿಲೋಮೀಟರ್ ಅಂದ್ರೆ ತುಮಕೂರುವರೆಗೆ ಮಧುಗಿರಿ, ಪಾವಗಡ, ಕೊರಟಗೆರೆ ಫೀಡರ್ ಒಳಗೊಂಡಂತೆ ನಾಲೆಗೆ ನೀರನ್ನು ಹರಿಸುವುದು. ಅಂದ್ರೆ ನವೆಂಬರ್ 2024 ಅಂದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಇನ್ನು 4 ತಿಂಗಳಿದೆ. ನನಗೆ ಗೊತ್ತಿರೋ ಪ್ರಕಾರ ಇನ್ನೂ 35 ಕಿಲೋಮೀಟರ್ ತುಮಕೂರು ಜಿಲ್ಲೆಯಲ್ಲಿ ಬಾಕಿ ಉಳಿದಿದೆ. ಈಗ ಆಗಿರೋದೇ ನಮಗೆ ಅಲ್ಲಿ ತುಮಕೂರು ಜಿಲ್ಲೆದು ಸುಮಾರು, ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳಿದ್ರೆ 149 ಕಿಲೋಮೀಟರ್ ತುಮಕೂರು ಡಿಸ್ಟಿಕ್ ಅಲ್ಲಿ ಪೈಪ್ಲೈನ್ ಹೋಗುತ್ತೆ. ಅದರಲ್ಲಿ 94 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. ಇನ್ನೂ 34 ಕಿಲೋಮೀಟರ್ ಕಂಪ್ಲೀಟ್ ಆಗಬೇಕಾಗಿದೆ. ಆಮೇಲೆ ಇನ್ನು ನಿಮ್ಮ ಒಂದು ಹಿಂದ್ಗಡೆ ನಮಗೊಂದು ಅನುಬಂಧದಲ್ಲಿ ಕೊಟ್ಟಿದ್ದೀರಾ, ತುಮಕೂರು ಜಿಲ್ಲೆಯಲ್ಲಿ ಅರಣ್ಯ ಭೂಮಿದು ಬೇರೆ ಪರ್ಯಾಯವಾಗಿ ಭೂಮಿಯನ್ನ ಫಾರೆಸ್ಟ್ನವರಿಗೆ ಬೇರೆ ಕಡೆ ನೀವು ಕೊಡಬೇಕು, ಕೊಟ್ಟ ಮೇಲೆ ಅದನ್ನು ಕೊಡ್ತೀವಿ ಅಂತ ಹೇಳಿ ಅವರು ಕೂಡ ಒಂದು ಕಂಡೀಷನ್ ಹಾಕಿ ಫಾರೆಸ್ಟ್ನವ್ರು ಇನ್ನೂ ಕ್ಲಿಯರ್ ಮಾಡಿಲ್ಲ. ಎರಡನೇದು, ರಾಷ್ಟ್ರೀಯ ಹೆದ್ದಾರಿ ಮತ್ತೆ ರೈಲ್ವೆ ಕ್ರಾಸಿಂಗ್ಗಳು ಅದು ಕೂಡ ಇದೆ ಅಂತ ಹೇಳಿದ್ದೀರಾ. ಆದರೆ ನಿಮ್ಮ ಅಧಿಕಾರಿಗಳು ಮಾತ್ರ ಧೈರ್ಯವಾಗಿ ನಾವು ಎದೆ ಎತ್ತಿ ಹೇಳ್ಬೋದು. ತುಮಕೂರಲ್ಲಿ ಹೋದ ತಕ್ಷಣ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೇವೆ, ನಮಗೆ ಹೇಮಾವತಿ ನೀರನ್ನು ನಮ್ಮ ಮಂತ್ರಿಗಳು ಮತ್ತೆ ಸರ್ಕಾರ ಉತ್ತರ ಕೊಟ್ಟಿದೆ. ನವೆಂಬರ್ 24ಕ್ಕೆ ಎತ್ತಿನಹೊಳೆ ಯೋಜನೆಯಡಿ ತುಮಕೂರು ಜಿಲ್ಲೆಯ ಮಧುಗಿರಿ ಮತ್ತೆ ತುಮಕೂರು ಜಿಲ್ಲೆಗೆ ನೀರನ್ನು ಹರಿಸ್ತೇವೆ ಅಂತೇಳಿ. ಅದರಿಂದ ಮೂರನೇದು ನನ್ನ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಆಮೇಲೆ ಈ ಯೋಜನೆಯನ್ನು 26-27ನೇ ಸಾಲಿನಲ್ಲಿ ಅಂದ್ರೆ 31/3/2027 ಅಂತ್ಯಕ್ಕೆ ಅನುದಾನ ಲಭ್ಯತೆಯ ಅನುಗುಣವಾಗಿ ಪೂರ್ಣಗೊಳಿಸಲು ಯೋಜಿಸಲಾಗಿದೆ. ಅಂದ್ರೆ ಇನ್ನೂ ಕೂಡ ಇದನ್ನ ಹಣ ಇದ್ರ ಮೇಲೆ ಈ ಯೋಜನೆ ಸಂಪೂರ್ಣ ಆಗುತ್ತೆ ಅಂತ ಹೇಳಿದ್ದೀರಾ. ನಾನು ಆಮೇಲೆ ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ಕೇಳಿದ್ದೆ. ಮೂರನೇ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ, ಈ ಯೋಜನೆಯಡಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ದುರ್ಗದಳ್ಳಿ, ಆಲ್ಗೋಡ್ನಹಳ್ಳಿ, ತಿಮ್ನಾಯಕನಹಳ್ಳಿ, ಕುಂಬಾರಹಳ್ಳಿ ಮತ್ತು ಅನುಪನಹಳ್ಳಿ ಕೆರೆಗಳಿಗೆ ನೀರು ಹರಿಸಲು ಡಿಪಿಆರ್ ಕ್ರಿಯಾ ಯೋಜನೆಯಲ್ಲಿ ಸೇರ್ಪಡೆ ಮಾಡಿಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದಲ್ಲಿ ಈ ಕೆರೆಗಳನ್ನು ಈ ಯೋಜನೆಯಡಿ ಸೇರ್ಪಡೆ ಮಾಡದಿರಲು ಕಾರಣವೇನು? ಆದರೆ ಕ್ಲಿಯರ್ ಆಗಿ ಕೊಟ್ಟಿದ್ರೆ ಡಿಪಿಆರ್ ಅಲ್ಲಿದು ಅಪ್ರೂವಲ್ ಆಗಿತ್ತು. ಈ 3 ಕೆರೆಗಳಿಗೆ ನಾವು ನೀರನ್ನು ತುಂಬಿಸ್ಕೊಡ್ತೇವೆ ಅಂತ ಹೇಳಿ ನಿಮ್ಮ ಉತ್ತರದಲ್ಲಿ ಕೊಟ್ಟಿದ್ರೆ 50% ನೀರನ್ನು ತುಂಬಿಸ್ಕೊಡ್ತೀವಿ ಅಂತ ಹೇಳಿ. ದುರ್ಗದಳ್ಳಿ ಕೆರೆ, ತಿಮ್ನಾಯಕನಹಳ್ಳಿ ಕೆರೆ, ಆಲ್ಗೋಡ್ನಹಳ್ಳಿ ಕೆರೆ ಮತ್ತೆ ಹಿರೇಕೊಂಡ್ಲು 3 ಕೊರಟಗೆರೆ ತಾಲೂಕಿಗೆ ಬರ್ತದೆ. ಆದರೆ ಈ ಅಧಿಕಾರಿಗಳು ಏನಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಈ ಕೆರೆಗಳಿಗೆ ಪೈಪ್ ಲೈನ್ಗಳನ್ನು ಇನ್ನೂ ಅಳವಡಿಸಿರೋದಿಲ್ಲ. ನನಗೆ ಒಂದು ಕ್ಲಾರಿಟಿ ಬೇಕು, ನನಗೆ ಮಂತ್ರಿಗಳಿಂದ ಒಂದು ಕ್ಲಾರಿಟಿ ಬೇಕು. ನೀವು ಈಗಾಗಲೇ ಹೇಳಿದ್ದೀರಾ ಇದು 50%. ನೀವು ಸತ್ಯವನ್ನ ವಿಶ್ವನಾಥ್ ಹೇಳಿದಂಥ ಸಂದರ್ಭದಲ್ಲಿ, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಹೇಳಿದಂಥ ಸಂದರ್ಭದಲ್ಲಿ ಈ ಯೋಜನೆ 2011ರಲ್ಲಿ ನಮ್ಮ ಕಡೆ ಸರ್ಕಾರ ಸದಾನಂದ ಗೌಡರ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಡಿಪಿಆರ್ ಆಯಿತು. ಅದಾದ್ಮೇಲೆ ಒಂದು ನಿಮಿಷ ಮುಗಿಸ್ಬಿಡ್ತೇನೆ ನಾನು. ಒಂದು ನಿಮಿಷ ಕೇಳಿ ಏನಾಗುತ್ತೆ ಅಲ್ಲ, ನಾವು ನನಗೇನು ತೊಂದರೆ ಅಲ್ಲ ರಾಯ್ ರೆಡ್ಡಿ ಅವರೇ ಪ್ರಶ್ನೆನೇ
ನಾನು ಪ್ರಶ್ನೆನೇ ಕೇಳ್ತಾ ಇರೋದು, ನಾನು ನೀವ್ಯಾಕೆ ಮಧ್ಯ ಬರ್ತೀರಾ? ನೋಡಿ, ದಯವಿಟ್ಟು ನಾನು ಮುಗಿಸ್ಬಿಡ್ತೇನೆ, 2 ನಿಮಿಷ. ಮಾಡ್ತಾ ಇಲ್ಲ. ನಾನು ಕೇಳ್ತಾ ಇರೋದು ನನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನ ಮಾಡ್ತೀರಾ? ಐ ವಿಲ್ ಫಿನಿಶ್ ಇಟ್ ಇನ್ 2 ಮಿನಿಟ್ಸ್. ನಾನು ಸ್ಪೆಸಿಫಿಕ್ ಆಗಿ ಆಯ್ತು ಕೂತ್ಕೊಳ್ಳಿ. ನಾನು ಮಾನ್ಯ ಸಭಾಧ್ಯಕ್ಷರೇ, ನಾನು ನಿಮ್ಗೇನಾಗ್ತದೆ ಸಡನ್ ಆಗಿ? ಇದು ಯೋಜನೆ ಆಯ್ತು ಗಡಿಬಿಡಿ ಮಾತಾಡ. ಅವ್ರು ಸೀನಿಯರ್ ಮೆಂಬರ್, ಗೊತ್ತಾಯ್ತಾ? ಅವ್ರು ಹೇಗೆ ಮಾತಾಡ್ಬೇಕು ಗೊತ್ತಿದೆ, ಗಡಿಬಿಡಿ ಮಾಡ್ಬೇಡಿ. ಈ ಯೋಜನೆ ಅನುಷ್ಠಾನ ಆಗಿದ್ದು 2011ರಲ್ಲಿ DPR ಆಯಿತು, ಸದಾನಂದ ಗೌಡರ ಕಾಲದಲ್ಲಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಈ ಯೋಜನೆಯನ್ನ ಅನುಷ್ಠಾನ ಮಾಡಿದ್ರು 2014ರಲ್ಲಿ. ಅವಾಗಿನ ವೆಚ್ಚ 12,000 ಕೋಟಿ. ಇವಾಗಿನ ವೆಚ್ಚ ಈಗಲೂ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಿರೋದು ನಮ್ಮೆಲ್ಲರಿಗೂ ಸಂತೋಷ. ಆದರೆ ಅವರೇ ಶಂಕುಸ್ಥಾಪನೆ ಮಾಡಿರುವಂತ ಯೋಜನೆ ಇಲ್ಲಿವರೆಗೂ ಕೂಡ 1 ಡ್ರಾಪ್ ನೀರನ್ನ ಎತ್ತೋದಕ್ಕೆ ಆಗಿಲ್ಲ. ಸುಮಾರು ಇವಾಗಲೇ ಸರ್ಕಾರ ಸುಮಾರು ಒಂದು 12,000 ಕೋಟಿ ಹಣವನ್ನ ವೆಚ್ಚ ಮಾಡಿದೆ. ಇನ್ನೂ ಸುಮಾರು 23,000 ಕೋಟಿಗೆ ಈಗ ಪರಿಷ್ಕೃತ ಒಂದು ಲೆಕ್ಕ ಇದನ್ನ ಕೊಟ್ಟಿದೆ ಸರ್ಕಾರ ಅಧಿಕಾರಿಗಳು. ನಾನು ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ಇಷ್ಟಳ ಖರ್ಚು ಮಾಡಿದ್ರು ಕೂಡ ಇನ್ನೂ 1 ಡ್ರಾಪ್ ನೀರನ್ನ ಎತ್ತಕ್ಕಾಗಿಲ್ಲ. 10 ವರ್ಷ ಆದ್ರೆ ಜನಗಳಿಗೆ ನಂಬಿಕೆ ಕಳ್ಕೊಂಡಿದ್ದಾರೆ, ವಿಶ್ವಾಸ ಕಳ್ಕೊಂಡಿದ್ದಾರೆ. ಸರ್ಕಾರ ಅಂದ್ರೆ ಒಂದು ನಂಬಿಕೆ, ಒಂದು ವಿಶ್ವಾಸ. ನಾನಿವತ್ತು ಸದನದಲ್ಲಿ ಮಾನ್ಯ ಮಂತ್ರಿಗಳಿಗೆ ಹೇಳೋದಿಷ್ಟೇ, ದಯವಿಟ್ಟು ನೀವು ನಿಮ್ಮ ಹೇಳಿಕೆ ಪ್ರಕಾರ, ನೀವು ಕೊಟ್ಟಿರುವಂತ ಉತ್ತರದ ಪ್ರಕಾರ, ನೀವು ಹೇಳಿದ್ರ ಜುಲೈ ಎಂಡಲ್ಲಿ ಅಂತ, ಈಗಾಗಲೇ 23ನೇ ತಾರೀಕು ನೀವು 42ನೇ ಕಿಲೋಮೀಟರ್ ವರೆಗೂ ನೀರನ್ನ ಹರಿಸ್ತೀರಾ ನಿಮ್ಮ ಉತ್ತರದ ಪ್ರಕಾರ. ನವೆಂಬರ್ ತಿಂಗಳಲ್ಲಿ ತುಮಕೂರು ಜಿಲ್ಲೆಗೆ ಹೇಮಾವತಿ ಎತ್ತಿನ ಹೊಳೆ ನೀರು ಬರುತ್ತಾ? ನನಗೆ ಸ್ಪಷ್ಟವಾದ ನಿಖರವಾದ ಒಂದು ಉತ್ತರವನ್ನ ಅಲ್ಲಿರುವಂತ ಪರಮೇಶ್ ಸಾಹೇಬರಿಗೂ ವಿನಂತಿ ಮಾಡ್ತೇನೆ. ಇದಕ್ಕೆ ಇನ್ನೂ 1,000 ಕೋಟಿ ಅನುದಾನ ಬೇಕಾಗಿದೆ ಅಂತ ಹೇಳಿ ತುಮಕೂರು ಜಿಲ್ಲೆಗೆ, ವಿಶೇಷವಾಗಿ ಮಧುಗಿರಿ ಮತ್ತೆ ತುಂಬಾ ಮಾತಾಡಿದ್ರೆ ನೀವು ಒತ್ತಡ ಹಾಕಿ. ನಿಮ್ಮ ಪ್ರಶ್ನೆ ಮುಗಿದಿಲ್ಲ, ಕೆಲಸ. ಪೂರಕವಾಗಿ 1 ನಿಮಿಷ. ಮಾನ್ಯ ಸಚಿವರಲ್ಲಿ ಇದು ನೇತ್ರಾವತಿ ತಿರುವಂತ ಶುರುವಾದಂತ ಯೋಚನೆ 80ರ ದಶಕದಲ್ಲಿ ಪರಮೇಶ್ವರ್ ಸಾಹೇಬ್ರು ಗೊತ್ತು. ನಮ್ಮ ಜಿಲ್ಲೆಯಲ್ಲಿ ನಾಯಕರುಗಳು ಇದು ಹೋರಾಟಕ್ಕೆ ಇಳಿದಿದ್ದು. ತದನಂತರ NGT ವಿರೋಧವಾಗಿ ಇದು ಮಾಡಕ್ಕಾಗಲ್ಲ ಅಂತೇಳಿ ಎತ್ತಿನ ಹೊಳೆ ಅಂತ ಶುರು ಆಯ್ತು. SM ಕೃಷ್ಣ ಸರ್ವೆಗೆ ದುಡ್ಡು ಕೊಟ್ಟಿದ್ದಾರೆ. ಹೇಳೋದು ಇದೇನೋ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ 25,000 ಕೋಟಿ ಈಗ ಖರ್ಚಾಗುತ್ತೆ ಅಂತ ಮೊನ್ನೆ ಸಚಿವರು ಹೇಳಿದಾರೆ ಮೀಟಿಂಗ್ ಅಲ್ಲೂ ಕೂಡ. ಇದೇನಾದ್ರು ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಇದನ್ನ ಎತ್ತಿನ ಹೊಳೆನ ಬಿಟ್ಬಿಟ್ಟು ಇದನ್ನ ಡ್ರಿಂಕಿಂಗ್ ವಾಟರ್ ಗ್ರಿಡ್ ಕೆನಾಲ್ ಅಂತ ಇದನ್ನ ಚೇಂಜ್ ಮಾಡಿ ಇದಕ್ಕೆ ಬೇರೆ ಬೇರೆ ಸೋರ್ಸ್ ನ ಇದಕ್ಕೆ ಹಾಕುದ್ರೆ ಲಿಂಗನ್ಮಕ್ಕಿ ಇರ್ಬೋದು, ಬೇರೆ ಬೇರೆ ಮನೆ ಸಚಿವರಿಗೆ ಆಲ್ರೆಡಿ ಅದನ್ನ ಇದರ ಆ ಒಂದು ಲೈನ್ ಅಲ್ಲಿ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ ಅಂತ ಮನೆ ಸಚಿವರು ಅದ್ರ ಬಗ್ಗೆ ಕೂಡ ಬೆಳಕನ್ನ ಚೆಲ್ಬೇಕು. ಯಾಕಂದ್ರೆ ಈ ಗ್ರಿಡ್ ಗೆ ಸಕ್ಸಸ್ ಆಗ್ಬೇಕಂದ್ರೆ ಯಾವ್ಯಾವ ಬೇರೆ ಸೋರ್ಸ್ ಇಂದ ಈ ಒಂದು ಕೆನಾಲ್ ಗೆ ನೀರು ಹಾಕಿದ್ರೆ ಸಕ್ಸಸ್ ಆಗುತ್ತೆ ಅಂತ. ಪ್ರಶ್ನೋತ್ತರ ಸಲಹೆ ಉತ್ತರಲ್ಲ, ಸಲಹೆ ಕೊಡ್ಲಿಕ್ಕೆ ಪ್ರಶ್ನೋತ್ತರ ಪ್ರಶ್ನೆ ಕೇಳಲಿ. ಎತ್ತಿನೊಳದು ಅಣ್ಣ 1 ನಿಮಿಷ ಅಣ್ಣ. ಇಲ್ಲ ಈಗ ಉತ್ತರ ಕೊಡಿ. ಸುರೇಶ್ ಗೌಡ್ರು ಕೇಳಿರೋ ಪ್ರಶ್ನೆ ಅವ್ರ ಕ್ಷೇತ್ರಕ್ಕೆ ಕೇಳಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನೀವು ಕೂತ್ಕೊಳ್ಳಿ ಸರ್, ನನ್ನ ಪ್ರಶ್ನೆ ಓದಿ. ಕ್ಷೇತ್ರದ ಜೊತೆಗೆ ನೀವು ಪ್ರಶ್ನೆ ಕೇಳಿ. 54 ಕಿಲೋಮೀಟರ್ ಇದ್ರೆ ಈಗ ಸರ್ ನೆನಪಾಗುತ್ತೆ 50 ಕಿಲೋಮೀಟರ್ ಅಂತ ಹೇಳಿ. ನಾನು ನನ್ನ ಕ್ಷೇತ್ರ ಅಲ್ಲ ಸರ್, ನನ್ನ ಪ್ರಶ್ನೆನೇ ಇದೆ. ಅದಕ್ಕೆ ಬೇರೆ ಚರ್ಚೆ ಮಾಡಿದ್ದು ಪ್ರಶ್ನೋತ್ತರ ಎಲ್ಲರಿಗೂ ಎಲ್ಲ ಭಾಗದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾರು ಪ್ರಶ್ನೆ ಕೇಳ್ತಾರೆ ಮಾತ್ರ ಕೇಳ್ಬೇಕು, ಒಂದೆರಡು ಕ್ಲಾರಿಫಿಕೇಶನ್ ಮಾತ್ರ. ಮತ್ತೆ ಉತ್ತರ ಮಂತ್ರಿಗೆಲ್ಲ ಟೈಮ್ ಆಯ್ತು. ಮಂತ್ರಿ ಉತ್ತರ ರೆಡಿ, ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಮಂತ್ರಿ ತಾವು ಮಾತಾಡಿ. ಅಧ್ಯಕ್ಷ ಕನ್ವರ್ಟ್ ಮಾಡಿ ಪಾಪ ಹೋಗ್ಬೇಕಾದ್ರೆ. ಇಲ್ಲ ಬೇಗ ಮಾತಾಡಿ ಅಧ್ಯಕ್ಷರೇ. ಮೂಲ ನಮ್ಮ ಸುರೇಶ್ ಗೌಡ್ರಿಗೆ ಅವ್ರ ಕೆರೆಗಳು ತುಂಬಬೇಕು, ಅದಕ್ಕೆ ಅವ್ರು ಕೇಳಿದ್ರು. 6 ಕೆರೆನ ಈಗಾಗಲೇ ಕೆರೆಗಳು ಸರ್ ತುಮಕೂರು ಜಿಲ್ಲೆಗೆ ಎತ್ತಿನೊಳೆ ನೀರು ಬರಬೇಕು ಅನ್ನೋದು ನನ್ನ ಅಪೇಕ್ಷೆ. ಹೌದು, ತುಮಕೂರು ಜಿಲ್ಲೆಗೆ ಬರಬೇಕು ಅನ್ನೋದು ಕೂಡ ಇದೆ. ಸ್ವಲ್ಪ ಮೊದಲು ಏನಿತ್ತು ನಿಮ್ಮ ಯೋಜನೆ, ಅದನ್ನು ಸ್ವಲ್ಪ ಡಿವಿಯೇಷನ್ ಆಗಿದೆ ಅಕ್ವಿಷನ್ ವಿಚಾರದಲ್ಲಿ. ಈಗ ನಾವು ಈ ತಿಂಗಳು ಕೊನೆಗೇನೆ ಅದನ್ನ ಮೋಟರ್ನ ಆನ್ ಮಾಡಬೇಕು ಅಂತಿದ್ದೀನಿ. ಒಳ್ಳೆ ಟೈಮುಗಳಿಗೆ ನೋಡಿಸ್ತಾ ಇದ್ದೀನಿ. ಅದೇನಾಗಿದೆ, ಮೊನ್ನೆ ಟ್ರಯಲ್ ಮಾಡಿಸಿ ಪೈಪ್ ಬ್ಲಾಸ್ಟ್ ಆಗಿದೆ. ಅದಕ್ಕೆ ಒಳ್ಳೆ ಮಾಡಿಬಿಟ್ಟು ಫಸ್ಟ್ ಹೋಗಿ ಅದನ್ನ ಆನ್ ಮಾಡ್ತೀನಿ. ಮೋಟರ್ ಗೀಟರ್ ರಿಪೇರಿ ಎಲ್ಲ ಆಗಿದೆ, ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು. ಅದಕ್ಕೆಲ್ಲ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಬೇಕಾಯ್ತಲ್ಲ, ಆ ಕೆಲಸ ಎಲ್ಲ ಮುಗಿದಿದೆ. ಸದ್ಯಕ್ಕೆ ನೀರು ಇದೆ, ಅಲ್ಲಿ ನೀರು ಬಂದಿದೆ. ಸೊ ಇದು ನಮ್ಮ ಅಸೆಂಬ್ಲಿ ಆದ ತಕ್ಷಣ ಅಲ್ಲಿಗೆ ಹೋಗಿ ಬರ್ತೀನಿ, ಒಂದು ಟ್ರಯಲ್ ರನ್ ಮಾಡಿ ಈಚೆ ತರ್ತೀನಿ. ಆದರೆ ನೋಡೋಣ 30ನೇ ತಾರೀಕು ಆಶ್ರಯ ಯಾವತ್ತು ಮುಗಿತದೆ ನೋಡೋಣ. ಅಷ್ಟರೊಳಗಡೆ ಇದನ್ನ ಫಸ್ಟ್ ಆನ್ ಮಾಡಂತ ನೋಡ್ತೀನಿ.
ನೀವು ಅಕ್ವಿಷನ್ ವಿಚಾರದಲ್ಲಿ ಪರಮೇಶ್ವರ್ ಹೇಳಿದೀನಿ, ಎಲ್ಲ ಮಾತುಕತೆ ಮಾಡಿ ರೈತರ ಹತ್ರ ನ್ಯಾಯ ಪಂಚಾಯತಿ ಮಾಡಿ ಅಂತ ಅಂದ್ಬಿಟ್ಟು ಹೋಗಿ ಹೋಗಿ ಪರಮೇಶ್ವರ್ ಆಷಾಢಕ್ಕೆ ಕೇಳ್ತಿರಲ್ಲ, ಅವ್ರಿಗೆ ಆಷಾಢದ ಬಗ್ಗೆ ಅವೆಲ್ಲ ಮಂತ್ರಿಗಳೇ ಕೆಳಗೆ ನೋಡಕ್ಕಿರಪ್ಪ. ಮಂತ್ರಿಗಳೇ ಉತ್ತರ ಮುಗಿಸಿ ಅದನ್ನೊಂದು ಸರ್ಕಾರಿ ಕಾರ್ಯಕ್ರಮ ಫಿಕ್ಸ್ ಮಾಡ್ತೀರಾ? ಉಪಮುಖ್ಯಮಂತ್ರಿ ಹಂಗೆ ಹೇಳ್ತಾ ಪರಮೇಶ್ವರ್ ಮಕ್ಕ ನೋಡಿದ್ರೆ ಮಂತ್ರಿಗಳೇ, ಪರಮೇಶ್ವರ್ ಮಂದಿ ಬೇಕಾದಕ್ಕೆ ಸರ್ ಅದು ಬೇರೆ ಸೋರ್ಸ್ ನೀರು ಅನ್ನೋದಕ್ಕೆ ದಯವಿಟ್ಟು ಮಂತ್ರಿಗಳೇ ಸರ್ ಉತ್ತರ ಮುಗಿಸಿ. ಪರಮೇಶ್ವರ ಅಂತ ಇಟ್ಕೊಂಡಿದ್ದಾರೆ, ಮಂತ್ರಿಗಳು ಉತ್ತರ ಮುಗಿಸಿ. ಪರಶುರಾಮ ಅಂತ ಇಟ್ಕೊಂಡಿಲ್ಲ, ಪರಮೇಶ್ವರ ಅಂತ ಇಟ್ಕೊಂಡಿದ್ದಾರೆ. ಮಂತ್ರಿಗಳು ಉತ್ತರ ಮುಗಿಸಿ. ಸರ್, ಧೀರಜ್ ಮುನಿರಾಜ್ ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲ ನೆಕ್ಸ್ಟ್ ಧೀರಜ್ ಮುನಿರಾಜ್. ಸಭಾಧ್ಯಕ್ಷ ಸರ್, ಒಂದು ಅದು ನಿಮಿಷ, ಬೇರೆ ಒಂದು ನಿಮಿಷ. ಬೇರೆ ಏನಾರ ಮಾನ್ಯ ಸಚಿವರೇ ದಯವಿಟ್ಟು ತಮ್ಮಲ್ಲಿ ಈಗಾಗ ಒಂದು ಕೆಲಸ ಮಾಡಿ, ಆ ಭಾಗದಲ್ಲಿ ನಿಮಗೆ ಅರ್ಧ ಗಂಟೆ ಚರ್ಚೆ ಮುಂದಿನ ಕೊಡ್ತೇನೆ, ಆದ್ರೆ ಈ ಚರ್ಚೆ ಮಾಡಿ ಆದ್ರೂ ಕೂಡ ಇಲ್ಲ 1:30 ಆಯ್ತು. ನೀವು ಪ್ರಶ್ನೆ ಎಲ್ಲರೂ ಕೇಳಲಿಕ್ಕೆ ಆಗುದಿಲ್ಲ ಸರ್ ಅದು ಬೇರೆ source ನೋಡಿ, ನೀರು ನಿಮ್ಗೆ ಏನಾರ ಪ್ರಶ್ನೆ ಎಲ್ಲರೂ ಕೇಳಲಿಕ್ಕೆ ಆಗುದಿಲ್ಲ. ಪ್ರಶ್ನೆ ಕೇಳಿದವ್ರು ಮಾತ್ರ ಕೇಳ್ಬೇಕು. ಚೆಲ್ಲಿ ಸರ್ ಸರ್. ಸರ್ ಆಯ್ತು. ಸರ್ ಆ ಭಾಗದ Next one ಕೇಳಿ. 54 ಮಂತ್ರಿಗಳು ಕಿಲೋಮೀಟರ್ಗಳು ನಮ್ಮ ಭಾಗದಲ್ಲಿ Next, ಮುನಿರಾಜ್, next question. ನೂರಾರು ಎಕರೆಗಳನ್ನ ಸಾವಿರಾರು ಎಕರೆಗಳನ್ನ ನಮ್ಮ ಭಾಗದವ್ರು ಇರ್ತಕ್ಕಂಥದ್ದು ಅವ್ರಿಗೆ Okay. ಅನುಕೂಲ ಆಗ್ಬೇಕು, ನೀವು ಅದಕ್ಕೆ ಅವಕಾಶ ಸುರೇಶ್ ಕೊಡಿ. ಮುಗೀತಾ? ಮಂತ್ರಿಗಳು ಸುರೇಶ್ ಗೌಡ ನಮ್ಗೆ ಉತ್ತರ ಕೊಡ್ಲಿ ಅವ್ರಿಗೆ. ಸುರೇಶ್ ಸರ್ ಗೌಡ. ಅಧ್ಯಕ್ಷರೇ, ಕಳಪೆ ಕಾಮಗಾರಿ ಆಯ್ತು ಕೂತ್ಕೊಳ್ಳಿ ಸುರೇಶ್, ನೀವು ಇನ್ನೊಂದು ಸಾಯ್ತು ಇನ್ನೊಂದು ತಗೊಳ್ಳಿ. ಈಗ ಆಯ್ತು, ಇನ್ನೊಂದು ತಗೊಳ್ಳಿ. ಪ್ರಶ್ನೋತ್ತರ ಇದು ನಿಮ್ಗೆ, ನಿಮ್ಮ ಮನೆಯಲ್ಲ ಕೂತ್ಕೊಳ್ಳಿ ಮಾತಾಡ್ಲಿಕ್ಕೆ, ಗೊತ್ತಾಯ್ತು? ಕೂತ್ಕೊಳ್ಳಿ ಅಲ್ಲಿ, ನೀವು ಕೂತ್ಕೊಳ್ಳಿ. ಈಗ ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ನೀವು ಪ್ರಶ್ನೆ ಹಾಕ್ಬೇಕು, ಕಾಲಿಂಗ್ ಅಟೆನ್ಷನ್ ಹಾಕ್ಬೇಕು. ಅದು ಯಾವ್ದು ಹಾಕುದಿಲ್ಲ, ಇದನ್ನ ಪ್ರಾರಂಭ ಮಾಡ್ತೀರಿ ನೀವು. ಆಯ್ತು ಕೂತ್ಕೊಳ್ಳಿ. ಈಗ ಸುರೇಶ್ ಗೌಡ ತಗೊಳ್ಳಿ. ಆಯ್ತು ಸುರೇಶ್ ಗೌಡ ಮಾತಾಡಿ, ಉತ್ತರ ಕೊಡಿ ನೀವು. ಸುರೇಶ್ ಗೌಡ್ರ ಪ್ರಶ್ನೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಟ್ಟಿದ್ದೇನೆ. ನನಗೂ ಗೊತ್ತಿದೆ, ಸ್ವಲ್ಪ ಅಡ್ವಾನ್ಸ್ ಡೇಟು ಹಾಕ್ಬಿಟ್ಟಿದ್ದೀವಿ ಇಲ್ಲಿ. ನಮ್ಮ ಆಫೀಸರ್ಸು ಜುಲೈ 24ಕ್ಕೆ ಮತ್ತು ನವೆಂಬರ್ಗೆ ಅಂತೆಲ್ಲ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಕಷ್ಟ ಅನ್ನೋದು ನಿಮಗೂ ಕಾಣ್ತಾ ಇದೆ, ನನಗೂ ಅದು ಅರಿವಿದೆ. ಬಟ್ ಟೈಮ್ ಬೌಂಡು ನಾವು ಈ ರೀತಿ ಫಿಕ್ಸ್ ಮಾಡಲಿಲ್ಲ ಅಂತಂದ್ರೆ ಕಾಂಟ್ರಾಕ್ಟರ್ಗಳು ಆಫೀಸರ್ಸು ಕೆಲಸ ಮಾಡೋಕೆ ಹೋಗುದಿಲ್ಲ. ಪ್ರೆಷರ್ ಬಿಲ್ಡಪ್ ಮಾಡಬೇಕು. ಪ್ರೆಷರ್ ಬಿಲ್ಡಪ್ ಮಾಡಿದ್ರೆ ಅಸೆಂಬ್ಲಿಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದೀವಿ ಅಂತ ಅವ್ರು ಹೋಗಿದ್ರೇನೆ ಆಫೀಸರ್ಸ್ ಮೇಲೆ ಟೈಮ್ ಬೌಂಡ್ ಕೆಲಸ ಮಾಡಲಿಲ್ಲ ಅಂತಂದ್ರೆ ಮತ್ತು ಕಾಂಟ್ರಾಕ್ಟರ್ ಮಾಡಲಿಲ್ಲ ಅಂತಂದ್ರೆ ನಮ್ಮ ಕೆಲಸ ಆಗುದಿಲ್ಲ. ದಿನ ಮೀಟರ್ ರನ್ ಆಗ್ತಾ ಇರ್ತದೆ. ಅದಕ್ಕೋಸ್ಕರನೇ ಹಿಂದೆ ಏನು ಅಗ್ರಿಮೆಂಟ್ ಮಾಡಿದ್ದೀವಿ, ಅಗ್ರಿಮೆಂಟ್ ಪ್ರಕಾರ ಈ ಡೇಟ್ಗಳು ಹಾಕಿದ್ದೀವಿ. ಆದಷ್ಟು ಜಲ್ದಿ ನೀರು ಹೊರಗಡೆ ತರ್ತೀವಿ. ತುಮಕೂರು ಮತ್ತೊಂದು ನೆಕ್ಸ್ಟ್ ಒಂದಾಗಲೇ ಹೇಳಿದ್ನಲ್ಲ, ಒಂದು ಬಿಲ್ ಬರ್ತದೆ. ನೀರ್ ಮಧ್ಯೆ ಯಾರು ಟ್ಯಾಪ್ ಮಾಡೋಕ್ಕಿಲ್ಲ, ನಾವು ಚಿಕ್ಕಬಳ್ಳಾಪುರ ಕೋಲಾರಣ ಆ ಕೆಲಸ ಮಾಡೋಣ. ಆಯ್ತು ಧೀರಜ್ ಮುನಿರಾಜ್. ಸಕ್ಸಸ್ ಆಗಕ್ಕೆ ಬೇರೆ source ನೀರು ಯಾವ್ದಾಗ್ತೀರಾ ದಯವಿಟ್ಟು ಹೇಳ್ಬೇಕು ಸರ್. ಆ ಸಕ್ಸಸ್ ಬೇರೆ ಸೋರ್ಸ್ ನೀರ್ನ ಸುರೇಶ್ ಗೌಡ ಮತ್ತೆ ಮಾತಾಡಿ, ಕಿಚ್ಚರಿ ಹೋಗಿ ಮಾತಾಡಿ, ಎಲ್ಲ ಮಾಹಿತಿ ಕೊಡ್ತಾರೆ ಅವ್ರು. ಸುನೀಲ್ ಕುಮಾರ್ ಹೇಳ್ದಂಗೆ ಲೆಟ್ ಅಸ್ ಹ್ಯಾವ್ ಎ ಸಪರೇಟ್ ಡಿಬೇಟ್, half an hour or one day full debate on this. ಓಕೆ,